ನಮಸ್ಕಾರ ವೀಕ್ಷಕರೇ, ಶೋಧ ಚಾನೆಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಗುರುವಾರ, ರಾಯರ ದಿನ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ಕಿರು ಪರಿಚಯದ ಜೊತೆಗೆ ಮಂತ್ರಾಲಯದ ಮಹಾತ್ಮೆಯನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಶೋಧಿಸಿ ನಿಮ್ಮ ಮುಂದೆ ತರಲು ಪ್ರಯತ್ನ ಪಟ್ಟಿದ್ದೇವೆ. ಈ ವಿಡಿಯೋನ ಶುರು ಮಾಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ವೀಕ್ಷಕ ಬಂಧುಗಳೇ, ಗುರುವಾರ, ರಾಯರ ವಾರ. ಗುರು ರಾಘವೇಂದ್ರ ಸ್ವಾಮಿಗಳ ಜೀವನದ ಆರಂಭವನ್ನು ನೋಡುವುದಾದರೆ 1595ರಲ್ಲಿ ತಮಿಳುನಾಡಿನ ಭುವನಗಿರಿಯಲ್ಲಿ ಜನಿಸಿದರು. ಇವರ ಪೂರ್ವಾಶ್ರಮದ ಹೆಸರು ವೆಂಕಟನಾಥ. ಇವರು ಶ್ರೀ ತಿಮ್ಮಣ್ಣ ಭಟ್ಟ ಮತ್ತು ಶ್ರೀಮತಿ ಗೋಪಿಕಾಂಬ ದಂಪತಿಗಳ ಎರಡನೇ ಪುತ್ರರಾಗಿದ್ದರು. ಚಿಕ್ಕಂದಿನಿಂದಲೇ ಅದ್ಭುತ ಪ್ರತಿಭಾವಂತರಾಗಿದ್ದ ಇವರು ವೀಣೆ ನುಡಿಸುವುದರಲ್ಲಿ ಹಾಗೂ ವೇದಶಾಸ್ತ್ರದ ಅಧ್ಯಯನದಲ್ಲಿ ಅಪಾರ ಪಾಂಡಿತ್ಯವನ್ನು ಹೊಂದಿದ್ದರು. ಸಂಸಾರ ಜೀವನದಲ್ಲಿದ್ದ ವೆಂಕಟನಾಥರು ನಂತರದ ದಿನಗಳಲ್ಲಿ ಶ್ರೀ ಸುಧೀಂದ್ರ ತೀರ್ಥರಿಂದ ಸನ್ಯಾಸ ದೀಕ್ಷೆಯನ್ನು ಪಡೆದು ಶ್ರೀ ರಾಘವೇಂದ್ರ ತೀರ್ಥರಾದರು. ಇವರು ಮಧ್ವಾಚಾರ್ಯ ಪರಂಪರೆಯ ದೈತ್ಯ ಸಿದ್ಧಾಂತವನ್ನು ಎತ್ತಿ ಹಿಡಿದ ಪ್ರಮುಖ ಯತಿಗಳಲ್ಲಿ ಒಬ್ಬರು. ರಾಯರನ್ನು ಭಕ್ತರು ಪ್ರೀತಿಯಿಂದ ಗುರುರಾಯರು ಎಂದೇ ಕರೆಯುತ್ತಾರೆ. ಭಕ್ತರ ಕಷ್ಟಗಳನ್ನು ಪರಿಹರಿಸುವಲ್ಲಿ ಇವರು ಕಲ್ಪವೃಕ್ಷ ಮತ್ತು ಕಾಮಧೇನು ಎಂದು ಪ್ರಸಿದ್ಧರಾಗಿದ್ದಾರೆ. ರಾಯರು ತಮ್ಮ ಜೀವಿತದ ಅವಧಿಯಲ್ಲಿ ಮತ್ತು ಬೃಂದಾವನಸ್ಥರಾದ ಮೇಲೂ ಅಸಂಖ್ಯಾತ ಪವಾಡಗಳ ಮೂಲಕ ಭಕ್ತರನ್ನು ಸಲುಹಿದ್ದಾರೆ. ಇನ್ನು ಮಂತ್ರಾಲಯದ ಮಹಿಮೆ ಮತ್ತು ಸಜೀವ ಬೃಂದಾವನದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ತುಂಗಭದ್ರಾ ನದಿಯ ತಟದಲ್ಲಿರುವ ಮಂತ್ರಾಲಯ, ಹಳೆಯ ಹೆಸರು ಮಂಚಾಲೆ, ಇದು ರಾಯರ ತಪೋಭೂಮಿಯಾಗಿದೆ. ಕ್ರಿಸ್ತಶಕ 1671ರಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ಸಜೀವ ಬೃಂದಾವನ ಪ್ರವೇಶ ಮಾಡಿದರು. ಬೃಂದಾವನ ಪ್ರವೇಶ ಮಾಡುವ ಮುನ್ನ ರಾಯರು ತಾವು ಈ ಬೃಂದಾವನದಲ್ಲಿ 700 ವರ್ಷಗಳ ಕಾಲ ಅದೃಶ್ಯ ರೂಪದಲ್ಲಿ ನೆಲೆಸಿ ಭಕ್ತರ ಕಷ್ಟಗಳನ್ನು ಕಳೆಯುವುದಾಗಿ ಅಭಯವನ್ನು ನೀಡಿದ್ದಾರೆ. ಜಾತಿ ಮತ ಭೇದವಿಲ್ಲದೆ ಎಲ್ಲರನ್ನೂ ಅರಸುವ ಕರುಣಾಮಯಿ ಗುರುಗಳಾಗಿದ್ದಾರೆ. ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿನ ಗ್ರಾಮ ದೇವತೆಯಾದ ಮಂಚಾಲಮ್ಮನವರ ದರ್ಶನ ಪಡೆದ ನಂತರವೇ ರಾಯರ ದರ್ಶನ ಮಾಡುವುದು ಇಲ್ಲಿನ ಪದ್ಧತಿ. ಗುರು ರಾಯರನ್ನು ಬೇಡುವ ಮೊದಲು ನೀವು ಈ ಒಂದು ಮಾತನ್ನು ಹೇಳಿ. ಯಾವುದೇ ಕಷ್ಟ ಬರಲಿ, ನೀವು ಗುರುರಾಯರಿಗೆ ಕಷ್ಟವನ್ನು ನಿವಾರಿಸು ಅಂತ ಹೇಳಬೇಡಿ. ಅದರ ಬದಲಾಗಿ ಆ ಕಷ್ಟಕ್ಕೆ ನನ್ನ ಜೊತೆ ರಾಯರಿದ್ದಾರೆ ಅಂತ ಹೇಳಿ ನೋಡಿ. ಆ ಕಷ್ಟಗಳು ನಿಮ್ಮನ್ನು ಬಿಟ್ಟು ಹೊರಟು ಹೋಗುತ್ತೆ.
ನೋಡಿದ್ರಲ್ಲ ವೀಕ್ಷಕರೇ, ಇದು ಮಂತ್ರಾಲಯದ ಒಂದು ಪುಟ್ಟ ಪರಿಚಯ. ಗುರುರಾಯರ ಅನುಗ್ರಹ ಮತ್ತು ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಶೋಧ ಸದಾ ನಿಮ್ಮೊಂದಿಗೆ.